ಆಟ ನೀನು ಇನ್ನೂ ಬಿಟ್ಟಿಲ್ಲ. ನಿನ್ನಂಗ ನಾ ಖಬರ ಗಟ್ಟಿಲ್ಲ. ನಿನ್ನ ಬಿಟ್ಟು ನನ್ನ ಕಣ್ಣಗ ಯಾರೂ ನಟ್ಟಿಲ್ಲ. ನಿನಗಿನ್ನು ಬಿಸಿಯ ಮುಟ್ಟಿಲ್ಲ. ನಿನ್ನಷ್ಟು ಹುಡುಗಿ ನನ್ ಯಾರು ಬೈದಿಲ್ಲ. ನಿನ್ನಂಗ ಯಾರೂ ಎಲ್ಲ ಬಿಟ್ಟು ನಿಂತಿಲ್ಲ. ಮುಂದಕ ಇಟ್ಟ ಹೆಜ್ಜೆಯಂದು ಹಿಂದಕ ಇಟ್ಟಿಲ್ಲ. ಮನಿ ಮುಂದ ಹುಡುಗ ನೀನೇನ್ ಹುಲಿ ಕಟ್ಟಿಲ್ಲ. ಬೆಳಿಸ್ಯಾನ ನಿನಗೇನ ತಿನಿಸ್ಯಾನ. ನಿನ್ನಂಥ ಊಟಾಳ ಹುಮ್ಮಗ ಸಾಂಗ ಕೊಡ್ತಾನ. ಓಡ್ತೇನ ಹೊತ್ಕೊಂಡು ಓಡ್ತೇನ. ನಿನ್ನ ಕಾಲ ಮುರಿತಾನ. ಕಟ್ಟಿದ್ರೆ ತಾಳಿ ಅವಾಗೇನು ಮಾಡ್ತಾನ. ಧೈರ್ಯ ಇದ್ದರೆ ಕೇಳ ಹೌದು ಹುಲಿಯ ಅಂತೇನ. ಏ ನನ್ನಂತ ಗಂಡು ಗಬ್ರು ಎಲ್ಲಿ ಸಿಗ್ತಾನ. ಕೊಲೆ ಸುಲಿಗೆ ರಕ್ತಪಾತ ಮೆಲಗ ರೋಷ ಆಕೋಶ ಸೇಡು ಸೇಡಿಗೆ ಸೇಡೆಂಬ ಈ ಗಾಯಗೊಂಡ ಕಟ ಸರ್ಪ ಎಡೆ ತುಳಿಯಲು ಬಂದ ಆ ನರಕುರಿಗಳನ್ನೇ ನರಕಕ್ಕೆ ನಯನ ಮಾಡುವುದೇ ಈ ಅಗ್ನಿದೇವನ ಓಟ ಗುಣ. ನಾನು ಚಿಕ್ಕವನಾಗಿರುವಾಗ ನನ್ನ ತಂದೆ ತಾಯಿಗಳನ್ನು ಕೊಂದ ಆ ಕಬ್ಬಿದ ಕುನ್ನಿಗಳು ಯಾರೆಂದು ಪತ್ತೆ. ಆ ಕುನ್ನಿಗಳನ್ನೇ ಬಿಡಸು ಮತ್ತೆ ಕತ್ತರಸು ನುಂಗಿ ನೀರು ಕುಡಿದಾಗಲೇ ನಾನು ಮಾಡಿದ ಪ್ರತಿಕ್ರಿಯೆ ಪೂರ್ತಿಯಾಗಿದೆ. ಅಲ್ಲಿವರೆಗೂ ನನಗೆ ನಿದ್ದೆನೇ ಇಲ್ಲ, ನೀರಿಡಿಕೆನೇ ಇಲ್ಲ, ಹಸುವಂತೂ ಇಲ್ವೇ ಇಲ್ಲ. ಕಲ್ಲಾಮಲ್ಲ ಬೇಗ ಪತ್ತಿ ಹಚ್ಚಲೇ. ನನ್ನ ತಂದೆ ತಾಯಿಗಳನ್ನು ಕೊಂದ ಕೊಬ್ಬಿದ ಕುನ್ನಿಗಳು ಯಾರೆಲ್ಲ ನಾಳೆನೇ ಈ ಕಾಡನ್ನು ಬಿಟ್ಟು ನಾಡಿಗೆ ಹೋಗಿ ನಿಮ್ಮ ಅಪ್ಪ ಅಮ್ಮ ಕೊಂದಿದ ಕೊಂಬಿ ಎಂದು ಯಾರೆಂದು ಪತ್ತೆ ಹಚ್ಚಿ ಅವರನ್ನು ಈ ಭೂಮಿಯಿಂದಲೇ ಪಾಸ್ ಮಾಡಿ ಕೊಡ್ತೇನೆ. ಶಬಾಯ್ಸ್ ಮಲ ಶಬಾಯ್ಸ್. ನಿಮ್ಮಂತ ಈ ಎತ್ತಿನ ಬಲಗೈ ಬಂಟರು ಈ ಅಗ್ನಿದೇವನ ಗುಂಪಿನಲ್ಲಿದ್ದರೆ ಚಿಕ್ಕಿಯನ್ನೇ ಚದರಿಸಿ ತೇಜಪುಂಜವನ್ನೇ ಆರಿಸಿ ಹರಿದ ಹತ್ತಿಗೆ ಹಾಕುವೆ. ನಮಗೆದರಾದ ವೈರಿಗಳ ಶಿರವನ್ನು ಒಂದು ವೇಳೆ ಕೆಟ್ಟವನನ್ನು ದಿಕ್ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಬೆಳಗುವ ಸೂರ್ಯನಾಗೆ ಹುಡುಕಿ ಹೋಗುದು ಬಿಡುವೆ. ದಣೆ ಈ ಕಲ್ಲ ಮಲ್ಲ ಎಂಬ ಅವಳಿ ಜೋಳ ಸಹೋದರರ ತನಕೂ ನೀವು ಯಾವುದೇ ಕೆಲಸಕ್ಕೂ ಕೈ ಹಾಕಿದ್ರು ನಮ್ಮ ಪ್ರಾಣ ಲೆಕ್ಕಿಸದೆ
ಗೆದ್ದು ಬರುತ್ತೇವೆ ದಣಿ. ಮೆಚ್ಚಿದ ಕಲಾ ಮೆಚ್ಚಿದ ನಿನ್ನ ಎದುಗಾರಿಕೆ ಗಂಡು ಮಾತಿಗೆ ಲೇ ನನ್ನ ಮಕ್ಕಳ, ಇನ್ನು ಮುಂದೆ ನೀವು ಆತಾಳ ವೀತಾಳ ಪಾತಾಳದಲ್ಲಿ ಅಡಗಿ ಕುಳಿತಿದ್ದರು ನಿಮ್ಮನ್ನು ಹುಡುಕಿ ಹೊರ ತೆಗೆದು ನಿಮ್ಮ ಒಂದೊಂದು ಅಂಗಗಳನ್ನು ವಿಂಗಡಿಸಿ ನರಕದ ನಾಯಿಗಳಿಗೆ ಹಾಕದಿದ್ದರೆ ನನ್ನ ಹೆಸರು ಆದಿಶಕ್ತಿ ಅವತಾರದ ಅಗ್ನಿದೇವರೇ ಅಲ್ಲ. ನಮಸ್ಕಾರ ರೀ ಅಪ್ಪ ಕಾಡಿನ ದಣ್ಯರಿಗೆ. ಲೇ ಕಲಾಮಲ, ನನ್ನಪ್ಪಣೆ ಇಲ್ಲದಿ ನನ್ನ ಕಾಡಿನಲ್ಲಿ ಕಾಡಿಟ್ಟಿರುವವರು ಯಾರಲೇ ಈ ನರಕುರಿಗಳು? ಯಾರು ನೀವು? ನಮ್ಮ ದಣಿ ಅಪ್ಪಣಿಲ್ಲಾರದೆ ನಮ್ಮ ಆಟಕ್ಕೆ ಬರಲು ಎಷ್ಟು ಧೈರ್ಯ ನಿಮಗೆ? ಸುಮ್ಮನೆ ಇಲ್ಲಿಂದ ಹೋಯ್ತಿರೋ ಇಲ್ಲ ಸಾಯ್ತಿರೋ? ಸಾಯಕ್ ಬಂದಿಲ್ಲಲೇ ತಮ್ಮ, ನಿಮ್ ದಣ್ಯರ ಹತ್ರ ಸಾಯ ಕೇಳಕ್ ಬಂದಿವೆ. ಲೇ ಮಿಸ್ಟರ್, सोचा को सुनाएंगे है, डांटे जो डटा हो है, बोले तो बोला ತಿರಗೆ ಸಹಾಯ ಸಹಕಾರ ವಿರೋಧಿ. ಮೊದಲು ನೀವು ಯಾರಂದು ಬಗಲಿ, ಇಲ್ಲದಿದ್ದರೆ ನಿಮ್ಮನ್ನು ಸೂಟ್ ಮಾಡಿ ಬಿಸಾಕಿ ಬಿಡುತ್ತೇನೆ. ಪಿಸ್ತಲ್ ತೆಳಗಿಸ್ರಿ ಅಪ್ಪ, ನಿಮ್ ಪಿಸ್ತಲ್ ತೆಳಗಿಳಿಸ್ರ. ಇವರು ನಮ್ಮ ಊರಿನ ಹಿರಿಯರ ಗೌಡ್ರು ದೇಸಾಯಿಗೌಡ ಅಂತ. ಇವರು ಮತ್ತೆ ನಿನ್ನ ಸುರೇಂದ್ರ ಪಾಟೀಲ ದೇಸಾಯಿಗೌಡ ನಳಿ ಅಂತ. ಮತ್ತೆ ನಾನು ಅವ್ರ ಗುಮಾಸ್ತ ಬಬಲಾದೆ ಅಂತ್ರಿ ಅಪ್ಪ. ಗುಂಪು ಕಟ್ಟಿಕೊಂಡು ದಂಡು ಮಾಡಲು ಶುದ್ಧರಾಗಿ ಬಂದಂತೆ ಈ ಅಗ್ನಿದೇವರ ದೊಡ್ಡ ಮುಂದೆ ನಿಂತು ದೊಡ್ಡಷ್ಟಿಗೆ ಮಾತು ಬೇಡ ಬಬಲಾದೆ. ಕಾಡಿನ ವೀರನಾದ ನಾನು ನನ್ನ ಸಿಂಹದ ಗೋವಿಗೆ ಬಂದ ಕಾರಣ ನೋಡು ಅಗ್ನಿದೇವ, ನಮ್ಮೊಂದಿಗೆ ನೀನು ಕೈ ಜೋಡಿಸಿ ಸಾಮಿಲಾದರೆ ಹಣದ ಹೊಳೆಯನ್ನು ಹರಿಸುವೆ, ಹೊನ್ನಿನ ಅರಮನೆಯನ್ನು ಕಟ್ಟಿಸುವೆ, ಸಂಪತ್ತಿನ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಮೆರೆಯಬಹುದು ನಾ ಇಬ್ಬರು ಈ ಜಗದಲ್ಲಿ. ನೋಡಿ ಗೌಡ್ರೆ, ಹಣ ಆಸ್ತಿ ಅಂತಸ್ತಿನ ಆಸೆ ನನಗಿದ್ದಿದ್ದರೆ ಗುಡ್ಡದಷ್ಟಕ್ಕೆ ಹಣ ಗಳಿಸಿ ಕುಬೇರನಾಗಿ ಮೆರೆಯುತ್ತಿದ್ದೆ. ಬಟ್ ನನ್ನ ಗುರಿನೇ ಬ್ಯಾರಿದೆ. ನನ್ನಿಂದ ಏನಾಗಬೇಕು ನೇರವಾಗಿ ಹೇಳಿ. ನೋಡ ಅಗ್ನಿದೇವ, ನಮ್ಮ ಪ್ರತಿ ಒಂದು ಕೆಲಸಕ್ಕೆ ಒಬ್ಬ ಬಡಾಧಿಕಾರಿ ನಾಗರನಾಗಿ ಅಡ್ಡ ಬರುತ್ತಿದ್ದಾನೆ. ಅವರ ಕೊಲೆ ನೀನು ಮಾಡಬೇಕು. ಅದರಿಂದ ಈ ಅಗ್ನಿದೇವನಿಗೆ ಸಿಗುವ ಲಾಭ, ನೀನು ಕೊಲೆ ಮಾಡಿದ ನಂತರ ನೀನು ಏನು ಕೇಳ್ತೀಯೋ ಕೇಳು, ನಾನು ಕೊಡುತ್ತೇನೆ. ಓಕೆ ಗೌಡ್ರೆ, ಕೆಲಸ ಮುಗಿದ ನಂತರ ಕೇಳಿ ಪಡೆಯುತ್ತೇನೆ. ನಾನು ಕೊಲೆ ಮಾಡಬೇಕಾದ ವ್ಯಕ್ತಿಯ ಬಯಡಿತನ್ನು ಕೊಟ್ಟರೆ ನಾಳೆ ಸೂರ್ಯೋದರವಾಗಿ ಸೂರ್ಯಾಸ್ತದರ ಒಳಗೆ ನಿನಗೆದರಾದ ವೈರಿಗಳೇನ ಗಗನದಲ್ಲಿ ಹಾರಾಡುತ್ತಿದೆ. ಅವನ ಹೆಸರೇನು? ನೋಡ್ರಿ ಅಪ್ಪ, ಅವನ ಹೆಸರು ಜಮದಗ್ನಿ ಅಂತ. ಅವನು ಕೊಂದಿ ಅಂದ್ರ ನಮ್ ದಣಿಯರ ದಾರಿ ಕುಲ್ಲಾಗತ್ರಿ ಅಪ್ಪ, ಕುಲ್ಲಾಗತ್ತ. ಓಕೆ ಗೌಡ್ರೆ, ಈ ಕೆಲಸವನ್ನು ಕಣ್ಣು ಮುಚ್ಚಿ ಕಣ್ಣು ತೆಗೆದರೊಳಗೆ ಮಾಡಿ ಮುಗಿಸುತ್ತೇನೆ. ತಾವಿನ್ನು ಹೋಗಬಹುದು. ನೋಡೋ ಅಗ್ನಿದೇವ, ನಾವಿನ್ನೂ ಬರ್ತೇವೆ.
ಗೌಡ. ಹೋಗು. ನಿನಗೆ ಹೇಗೆ ತಿಳಿಯುತ್ತಿದೆ ಈ ಅಗ್ನಿದೇವನ ಬೇಟೆಯಾಡುವ ಬೇಟೆಗಾರಿಗೆ? ನಿನಗೆ ಸಹಾಯ ಮಾಡಿದಂತೆ ನೆಡೆಸಿ ಈ ಕಾಡನ್ನು ಬಿಟ್ಟು ನಾಡಿಗೆ ಪ್ರವೇಶಿಸಿ ನಿನ್ನ ಸ್ನೇಹವನ್ನು ಬೆಳೆಸಿ ನಿನ್ನೊಂದಿಗೆ ಇದ್ದು ನನ್ನ ತಂದೆ ತಾಯಿಗಳನ್ನ ಕೊಂಬಿದ್ದ ಕುನ್ನಿಗಳು ಯಾರನ್ನು ಪತ್ತೆ ಹಚ್ಚಿ ಆ ಕುನ್ನಿಗಳನ್ನು ಬುಡಸು ಮತ್ತೆ ಕತ್ತರಿಸಿ ನುಂಗಿ ನೀರು ಕುಡಿದಾಗಲೇ ನಾನು ಮಾಡಿದ ಪ್ರತಿಜ್ಞೆಯೇ ಪೂರ್ತಿಯಾಗುತ್ತದೆ. ಲೇ ಕಲಾಮಲ, ಅಪ್ಪಣೆ ನಾನು ಏಕೆ ಈ ಡೀಲಿಗೆ ಒಪ್ಪಿಕೊಂಡೆ ಗೊತ್ತಾ? ಏತಕ್ಕಿದ್ದೇನೆ? ಆ ದೇಸಾಯಿಗೌಡನನ್ನು ನೋಡಿದರೆ ಆ ದೇಸಾಯಿಗೌಡನ ಗುಂಪೆ ನನ್ನ ಮನೆ ಮಸನ ಮಾಡಿ ನನ್ನ ತಂದೆ ತಾಯಿಗಳನ್ನು ಕೊಂದಿರಬಹುದೆಂಬ ನನ್ನ ಮನದಲ್ಲಿ ಮೂಡಿದ ಭಾವಿನ ಮಾತಿಗೆ ಈ ಕೆಲಸಕ್ಕೆ ನಾನು ಒಪ್ಪಿಕೊಂಡೆ. ಲೇ ಕಲಾಮಲ, ಆದರೆ ಒಂದು ಮಾತು ಮಾತ್ರ ಸತ್ಯ. ಯಾವ ಮಾತು ಸತ್ಯ ದಣಿ? ಈ ಅಗ್ನಿದೇವನ ಅಂತರ ಅನಿಸಿಕೆಯ ಪ್ರಕಾರ ಆ ದೇಸಾಯಿಗೌಡನ ಆಗಿರಲಿ ದೊಡ್ಡ ಗೌರವರೇನೇ ಆಗಿರಲಿ, ಒಟ್ಟಿನಲ್ಲಿ ಈ ಪೃಥ್ವಿ ಒಳಗೆ ಯಾರೇ ಆಗಿರಲಿ ಅವರನ್ನು ಈ ಭೂತಾಯಿ ಮಡಲಿನಿಂದ ಯಮನ ಮಡಲಿಗೆ ಕಳಿಸುವುದೇ ನನ್ನ ಛಲ ಸಾಧಿಸಿದ ಚತುರನಾದ ಈ ಅಗ್ನಿದೇವನ ಬಲವಾದ ಗುರಿ. ಲೇ ಕಲಾಮಲ, ನಡೆಯಿರಿ, ಹಿಂದೆ ಪಯಣ ಬೇಸೋಣ. ದಂಡು ದರ್ಪರ ಹುಲಿಗಳ ಹಾಗೆ ದರಿಯಲ್ಲಿ ಮೆರೆಯುತ್ತಿರುವ ಸೊಕ್ಕಿನ ಶ್ರೀಮಂತರ ಸೊಕ್ಕನ್ನಡಗಿಸಿ ದರ್ಪ ಮೆಟ್ಟಿದ ಸರ್ಪಗಳಾಗಿ ಬನ್ನೇ ಹೋಗೋಣ. ಹಲೋ, ಇರ್ಪಣ್ಣ ಸಾಕಿನ್ ಬರಗೂರು ಹಂಚಿನ ಮನೆ ಅನ್ಮೇಶ್ ಜಮದಾಗ್ನಿ ಪಾತ್ರಕ್ಕೆ ಅರ್ಧ ತೊಲೆ ಬಂಗಾರವನ್ನು ಹಾಕಿರ್ತಾರೆ. ಅದೇ ರೀತಿ ಮರಲಿಂಗಮ್ಮ ಬರಗೂರು ಸಾಕಿನ ಮನೆ ಹಂಚಿ ಅವರು ಕೂಡ ಅರ್ಧ ತೊಲೆ ಬಂಗಾರವನ್ನು ಅನ್ಮೇಶಿಗೆ ಹಾಕಿರ್ತಾರೆ. ಇಡೇ ಕ್ಯಾರೆ ಮರಿಯಪ್ಪ ವಾಚನ್ನು ಹಾಕಿರ್ತಾರೆ. ಸೋಮನಾಳ ದುರ್ಗಮ್ಮ ವಾಚ್ ಹಾಕಿರ್ತಾರೆ. ದಯವಿಟ್ಟು ಮುಯ್ಯ ಮಾಡೋರಲ್ಲಿ ಬಗಲ ಆಯರ್ ಮಾಡೋರು ವೇದಿಕೆ ಎಡಭಾಗದಲ್ಲಿದೆ, ದಯವಿಟ್ಟು ಅಲ್ಲಿ ಬರೆಸ್ಬೇಕು, ದಯವಿಟ್ಟು ಸಹಕರಿಸ್ಬೇಕು. ಕಿಂದಿ ಕ್ಯಾಂಪ್ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲಿನ ರೊಕ್ಕದ ಮ್ಯಾಲ. ಕೈ ಕೊಟ್ಟ ಹುಡುಗರ್ಗೆ ಕೈ ಮುಗ್ದ ಹೇಳತನ ಕಣ್ಮುಂದ ಹೊಳ್ಳಿ ಬರಬ್ಯಾಡ್ರಿ. ಕೈ ಕೊಟ್ಟ ಹುಡುಗರ್ಗೆ ಕೈ ಮುಗ್ದ ಹೇಳತನ ಕಣ್ಮುಂದ ಹೊಳ್ಳಿ ಬರಬ್ಯಾಡ್ರಿ. ಬಾಳ ಚಂದನ ಜೀವನ ಮಾಡತನ ಅಲಗಾಲ ನೀವು ಹಿಡಿಬ್ಯಾಡ್ರಿ. ಬಾಳ ಚಂದನ ಜೀವನ ಮಾಡತನ ಅಲಗಾಲ ನೀವು ಹಿಡಿಬ್ಯಾಡ್ರಿ. ಮೂರ್ತ್ರೋಲ್ ಅಂದ ಕಾಲು ಮೂರ್ತ್ರೋಲ್ ಅಂದ ಕಾಲು ಮೂರ್ತಿ. ಅಯ್ಯೋ ನನ್ನ ಪರ್ಕ ಹರಿತ್ರು ಯಪ್ಪ. ಲೇ ಯಾಕ್ಲೆ ದಾರೆ ಒಬ್ರು ಹೆಸರು ಕಾಂತಾರ ಕಣ್ಣಿಗೆ ಯಾಕ ನಮಗ ನಿದ್ಗನ ಹೊಂಟೇನ ಮತ್ ನೋಡ ಕೊಡಬಾರ್ದು ಕೊಟ್ಟೆ ಅಂದ್ರೆ ಹೆಂಗೈತಿ ನಮ್ಮ ಮೈಗೆ. ನೀವಾಗಿ ಕೊಡ್ತೀನಿ ಅಂತಂದು ಇಷ್ಟು ಜುಲಿ ಮಿಲಿ ಮಾಡ್ತೀನಿ ಅಂದಿ ಮ್ಯಾಗ ಇಸ್ಕೊಳಕ್ಕೇನು ನಮ್ಮಪ್ಪಂದು ಏನು ಗಂಟೆನೋಗಿತ್ರಿ? ಗಂಟೆನೋಗಿತ್ತು. ನಾನು ಹುಡುಗಿಯರ್ ಗುಂಗಿಡಿದ ಪ್ರೇಮದ ಇದ್ದಾಗ ಹಗಲಗನಸು ಕಾಣ್ತಾ ಹೊಂಟಿದ್ರಿ, ಹಗಲಗನಸು ಕಾಣ್ತಾ ಹೊಂಟಿದ್ರಿ. ಅಷ್ಟ್ರೊಳಗೆ ನೀವು ದೇವ್ರ ಕೋಣ ಬಂದಂಗ ಬಂದು ದಿಕ್ಕಂತ ಹದಿಬಿಟ್ರು ನೋಡ್ರಿ. ಅಷ್ಟಕ್ಕ ನೋಡ್ರಿ ನಮ್ಮ ವಾಳ್ತಿರೋ ಪಾಲರು ಡೊಂಕಾಗೈತೆ ನೋಡ್ರಿ, ಡೊಂಕಾಗಿ ಹೋಗೈತೆ. ಯಾಕ್ಲೆ ಪಿಂಜರ ಹಳೆ ಪಿಂಜರ ಯಾಕೆ ಹಂಗ ಬರ್ಬರ್ತ ಮೈ ಮೇಲೆ ಬರಕತ್ತಿಲ್ಲ?
ಇದೇ ನನ್ನ ಕೈಯಾಗ ಹಿಡ್ಕೊಂಡು ಪಾನ ಹಿಡ್ಕೊಂಡು ಎಲ್ಲೇ ಜೋಕ್ಮರ್ರೆ. ಅಂತೂ ನೀವು ಚೆನ್ನಾಗಿ ಮಾತನಾಡಿ ಉಳ್ಕಂಡಿ. ಹಳೆ ಜೋಕುಮಾರ ತಂದು ಹೊಸ ಜೋಕುಮಾರ ಏನಂದಲ್ಲ, ಈಗ ಏನಂದ್ರಲ್ಲ? ಅದಕ್ಕ ಅಂತಾರ್ರಿ ಅವನವನ 3 ಬಟ್ಟಿಂತ ಊರು ದೊಡ್ಡರು ಅಂತಂದು ನಿಮ್ಮ ನೋಡಿ ಮಾಡಿರ್ಬೇಕು ಅದನ್ನ. ಹೆಂಗಾರ ಮಾತಾಡ್ತೀರಿ ಮತ್ತೇನಂದ್ರಲ್ರಿ? ಮತ್ತೇನ ಅನ್ಬೇಕ್ರಿ ನಿಮ್ಮಂತವ್ರಿಗೆ? ಹೌದ್ರಿ, ಮತ್ತೆ ಹೌದು. ಬೈಯೋದ್ರಾಗ ನೀವು ಸ್ವಲ್ಪ ಸುಧಾರಿಸಿ ಬೈದ್ರಿ. ಇರ್ಲಿ ಬಿಡ್ರಿ, ನಿಮ್ಮದ್ರೊಳಗ ಚಲೋ ಮಾಡ್ಲನ್ರಿ. ಚಲೋ ಏನ್ರಿ ಅದು ಚಲೋ ಮಾಡೋದು? ನಳ ರೀ ನಳ. ನಿಮ್ಮ ಕೊಡದಾಗ ಕರೆಂಟ್ ಪ್ರೆಸ್ ಮಾಡಿ ನಿಮ್ಮ ಕೊಡದಾಗ ನೀರು ಬಿಡ್ಲೇ ಅಂದೆ. ಹೋಗ್ಲಿ ಬಿಡ್ರಿ ಅಂದಂಗ ನಿಮ್ಮ ಹೆಸರು ಏನ್ರಿ? ನಮ್ಮ ಹೆಸರು ರೀ ಮೇನ್ ಬಸ್ತಿ ಅಂತ. ತಮ್ಮ ಹೆಸರು ರೀ? ನನ್ನ ಹೆಸರು ಬನಶಂಕರಿ ಅಂತ ನೋಡ್ರಿ. ಇದೇನ್ರಿ ಕೈಯಪ್ಪನೇ ಹಿಡಿದ್ರಲ್ಲ, ನೀವ್ ಯಾಕೆ ಕೆಲಸ ಮಾಡ್ತೀರಿ? ನಿಮ್ಮಂತಾರ ಹುಡುಗಿಯರ ಕೊಡಕ ನೀರು ಬಿಡೋ ಕೆಲಸ ಮಾಡ್ತೀನ. ಬಲಶಂಕರಿ ನೀರು ಬಿಡೋ ಕೆಲಸ ಮಾಡ್ತೀನ. ಅಂದ್ರ ನೀವು ವಾಟರ್ ಮ್ಯಾನ್ ಅನ್ರಿ? ಹೌದಾ ನನ್ನ ಬಲಶಂಕರಿ? ನಿಮ್ಮ ಊರು? ನಮ್ಮೂರು ರೀ ಸುಡುಗಾಡ ಹತ್ರ ಸೊಂಟಾಪುರ ರೀ, ಸೊಂಟಾಪುರ. ಈ ಉಳೆನೂರು ಪಂಚಾಯತಿಲಿಂದ ಎತ್ತಂಗಡಿ ಆಗಿ ನಿಮ್ಮೂರು ಹಂಪಿ ಒಳಗೆ ಬಂದಿನ್ರಿ. ಹಂಪಿ ಒಳಗೆ ಬಂದಿನಿ. ನೀವು ನಮ್ಮ ಊರಿಗೆ ಬಂದಿದ್ ಬಾಳ ಚಲೋ ಆತು ಬಿಡ್ರಿ ಅಣ್ಣರ. ನೋಡ್ರಿ, ಮತ್ತೆ ನೋಡ್ರಿ, ನೀವು ಏನು ಬೇಕಾದ್ರೆ ಕರೀರಿ. ಹಣ್ಣಂತ ಮಾತ್ರ ಕರಿಬೇಡ್ರಿ, ಹಣ್ಣಂತ ಮಾತ್ರ ಕರಿಬೇಡ. ಯಾಕ್ರಿ ಅಣ್ಣ ಅನ್ಲಾರ್ದೇನ ಮತ್ ಕಾಕ ಅನ್ಲಿ ಏನ್ ಮತ್ತೆ ನಿಮಗ? ಕಾಕ ಬೇಡ, ಮಗಂತ ಕರೀರಿ, ಮಗಂತ ಕರೀರಿ. ನಾವು ಹಳ್ಳಿಗೆ ಹೋಗ್ರಿ. ಮತ್ತೇನಂತ ಕರಿಬೇಕ್ರಿ ನೀವು ಅಂತಾರ? ಎದರ್ ಹೇಳ್ರಿ ನೀವು? ಹಳ್ಳಿಗೆ ಹೋಗ್ರಿ. ಒಂದು ಕೊಡಬಾರ್ದು ಕೊಟ್ಟಿನಂದ್ರ ಮಂಗಿನ ಬಿಸಿಲಾಗಿತ್ತು ಬಲ ಜೋಕೆ. ನೀವು ಪ್ರೀತಿಯಿಂದ ರೀ ರೀ ಮೇನ್ ಬಸ್ತಿ ಅಂತ ಕರೆದ್ರೂ ಸಾಕು. ಆಯ್ತು ಬಿಡ್ರಿ, ಮೇನ್ ಬಸ್ತಿಯವ್ರು ಯಾಕೆ ಬೇಜಾರಕ್ಕಿರಿ? ನಿಮ್ಗೂ ಮೇನ್ ಬಸ್ತಿ ಅಂತಾನ ಕರಿತೀನಿ. ನಿಮ್ಮಂತರ ಪ್ರೀತಿಯಿಂದ ರೀ ರೀ ಅಂತ ಕದ್ರ ಈಗಿನ ಕಾಲದಾಗ ಮಳೆ ಬೆಳೆ ಕರಿಯಟ್ಟಾತವ್ರೆ. ಇಲ್ಲ ಅಂದ್ರ ಬರಗಾಲ ಬಿದ್ದು ನೀರು ಕುಳು ಅಂದು ಸತ್ತು ಸುಡುಗಾಡಕ್ಕೆ ಸೇರ್ತಾರ್ರಿ. ಸತ್ತು ಸುಡುಗಾಡಕ್ಕೆ ಸೇರ್ತಾರ ಜನ. ಅಯ್ಯ ಹೋಗ್ಲಿ ಬಿಡ್ರಿ ಅವನವನ್ನ. ನಮ್ಮ ಮನ್ಯಾಗ ನೀರ್ ಇರದ 3 ದಿನ ಆತ. ನಮ್ಮ ಅಪ್ಪ ಬರೀ ನೀರನ್ ಸಾಯಕತ್ತನ. ಲಘು ನಿಮ್ಮದು ಚಾಲು ಮಾಡಿಬಿಡ್ರಿ ಮತ್ತ. ಹಾಗಾದ್ರೆ ನನ್ನ ನಳದ ಪೈಪಿನ ಹತ್ರ ನಿನ್ನ ಕೊಡದ ಬಾಯಿ ಇಡು. ಬೇಗ ಬಟನ್ ಪ್ರೆಸ್ ಮಾಡಿ ಬುಡಕ ನೀರು ಹೋಗಿಸ್ತೀನಿ, ನೀನೇ ನೋಡುವಂತಿ. ಬೇಗ ಬಟನ್ ಚಾಲು ಮಾಡೋ ನನ್ನ ರಾಜ್ಯ ಕೊತ್ತಂಬರಿ ಬೀಜ. ಹಾಗಾದ್ರೆ ಬೇಗ ಹಿಡ್ಕೊಳ್ಳೋ ರಾಣಿ ಬಿರಾಣಿ. ಏನ ಚಂದ ಕಾಣುತ್ತಿದೆಯ ಊರಿ ಹೆಣ್ಣ, ಮಿಂಚತೈತಿ ಹುಡುಗಿ ನಿನ್ನ ತುಟಿ ಬಣ್ಣ. ಏನ ಚಂದ ಕಾಣುತ್ತಿದೆಯ ಊರಿ ಹೆಣ್ಣ, ಮಿಂಚತೈತಿ ಹುಡುಗಿ ನಿನ್ನ ತುಟಿ ಬಣ್ಣ. ಏನ ಚಂದ ಕಾಣತಿದೀಯ ಊರಿನ, ಜೊತೆಗೆ ಹುಡುಗಿ ನಿನ್ನ ತುಟಿ ಬಣ್ಣ. ಏನ ಚಂದ ಕಾಣತಿದೀಯ ಊರಿನ, ಜೊತೆಗೆ ಹುಡುಗಿ ನಿನ್ನ ತುಟಿ ಬಣ್ಣ. ಹರೆಯ ನಾಚಿಸುವ ನರೆಯ ನಿನ್ನಲಿ ಮೈದಾನ ಸೇರೋರುಣ. ಕೈಯ ಮಾಟಕ ಕಣ್ಣ ನೋಟಕ ಆಗ್ಯಾರ ದಾರಿಯಣ.